ದೇವಾಂ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಧವ. ಬಂದು ತುಂಬಾ ಹೊತ್ತಾಯ್ತಾ? ಆಗ್ಲೇ ಕರಿಬಾರ್ದಾಗಿತ್ತ? ಒಂದು ಗಳಿಗೆ ಆಯಿತು ಅಷ್ಟೆ. ತಮ್ಮ ಏಕಾಗ್ರತೆಗೆ ಭಂಗ ಬರದೇ ಇರಲಿ ಅಂತ ಹಾಗೆ ನಿಂತಿದ್ವಿ. ತಪ್ಪಲ್ವಾ? ನಾನು ಪಾರಾಯಣ ಮುಗಿಸಿ ಎಷ್ಟೊತ್ತಿಗೆ ಹೇಳ್ತೀನೋ ಏನು, ಅಲ್ಲಿವರೆಗೂ ನೀವು ನನಗಾಕಿ ನಿಂತು ಕಾಯೋದು ಶಿಕ್ಷೆ ಕೊಟ್ಟ ಹಾಗಲ್ವಾ? ಆದರೂ ಪೂಜೆ ಪುನಸ್ಕಾರ ಪಾರಾಯಣ ಮಾಡ್ತಿದ್ದಾಗ ಅಡ್ಡಿ ಮಾಡೋದು ತಪ್ಪಲ್ವಾ? ಎಷ್ಟೋ ವರ್ಷಗಳಿಂದ ಕಷ್ಟಪಡ್ತಾ ಇದ್ದ ನನ್ನ ಸಂಸಾರಕ್ಕೆ ಒಂದು ದಿಕ್ಕು ತೋರಿಸಿದ್ದೀರಾ. ಈಗ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ. ಇದೆಲ್ಲ ತಾಯಿ ಕೃಪೆ. ನಿಮ್ಮ ಮಗಳು ಹಿಡಿದಿಯಾಳಲ್ಲ ದುರ್ಗಾ ಸಪ್ತಾಹ, ಅದ್ರ ಫಲ. ಆ ತಾಯಿ ನನ್ನ ಮೂಲಕ ನಿಮಗೆ ಸಹಾಯ ಮಾಡೋದಕ್ಕೆ ಪ್ರೇರೇಪಿಸಿದ್ದಾಳೆ ಅಷ್ಟೇ. ಸರ್ವೇ ಜನ ಸುಖಿನೋ ಭವಂತು. ವಿಶಾಲು, ಇವರಿಗೆ ಸ್ವಲ್ಪ ಪಾನಕದ ವ್ಯವಸ್ಥೆ ಮಾಡು. ಮಾಡಿಸಿದ್ದು ಅಮ್ಮನವರೇ ಆದರೂ ನಮ್ಮ ಪಾಲಿಗೆ ನೀವೇ ದೇವರು. ನನ್ನ ಮಗನಿಗೊಂದು ದಾರಿ ತೋರಿಸಿದ್ರಿ. ನನಗೂ ಅಡುಗೆ ಮಾಡಿ ಸಾಕಾಗಿತ್ತು. ದೇಹದಲ್ಲಿ ಮೊದಲಿನಷ್ಟು ತ್ರಾಣ ಇಲ್ಲ. ಮೇಲ್ವಿಚಾರಣೆ ಕೆಲಸ ಕೊಟ್ಟು ನನ್ನ ದಣವು ಕಡಿಮೆ ಮಾಡಿದ್ರಿ. ಈಗೇನು ನೀವು ನನ್ನನ್ನು ಹೊಗಳೋದಕ್ಕೆ ಬಂದಿದ್ದೀರೋ ಅಥವಾ ಇನ್ಯಾವುದಾದ್ರು ಕೆಲಸದ ನಿಮಿತ್ತ ಬಂದಿದ್ದೀರೋ? ಈ ಹೊಗಳಿಕೆ, ಅರ್ಚನೆ, ಪೂಜೆ ಇದೆಲ್ಲ ಆ ತಾಯಿಗೆ ಸಲ್ಲಬೇಕಾದ್ದು, ನನಗಲ್ಲ. ದೊಡ್ಡ ಮಾತು ಗೊತ್ತಿದೆಯಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಸಪ್ತಾಹದ ಕೊನೆ ದಿನ. ತಾವು ಬಂದು ಆಶೀರ್ವಾದ ಮಾಡಿ ಸಪ್ತಾಹ ಪೂರ್ಣಗೊಳಿಸಿ ಊಟ ಮಾಡ್ಕೊಂಡು ಹೋಗಬೇಕು. ನೀವು ಕರೀದೇ ಇದ್ರು ನಾನು ಬರ್ತಾ ಇದ್ದೆ. ಯಾಕೆ ಹೇಳಿ? ನೀವು ಮಾಡ್ತಾ ಇರೋದು ಆ ತಾಯಿ ಸೇವೆ. ಅಂತ ಸ್ಥಳಗಳಿಗೆ ನಾವು ಕರೀದೇ ಇದ್ರೂ ಬರ್ತೀವಿ. ಯಾಕೆಂದ್ರೆ ನಾವು ಆ ತಾಯಿ ಸೇವೆ ಮಾಡಬೇಕಲ್ವಾ? ಬಹಳ ಸಂತೋಷ. ನಾವಿನ್ನು ಹೊರಟು ಬರ್ತೀವಿ. ಆಗ್ಲಿ, ತಾಯಿ ಇಚ್ಛೆ. ಮತ್ತೆ ನಮ್ಮ ಸುಂದರಿ ಮನೇಲಿ ಹೇಗೆ ನಡೀತಾ ಇದೆ ದುರ್ಗಾ ಸಪ್ತಾಹ? ನನಗೆ ಪೂಜೆಗೆ ಬರೋಕ್ಕಾಗಲಿಲ್ಲ ಅಮ್ಮ. ಈ ದೇವಸ್ಥಾನದ ಕೆಲಸ ನಿನಗೆ ಗೊತ್ತಲ್ಲ. ನಮ್ಮ ಮನೆಯಲ್ಲೂ ತುಂಬ ತೊಂದರೆಗಳಿದಾವೆ ಸುಂದರಿ. ನಾನು ನಮ್ಮ ಮನೆಯಲ್ಲಿ ದುರ್ಗಾ ಸಪ್ತಾಹನ ಇಟ್ಕೊಳ್ಳೋಣ ಅಂತಿದ್ದೀನಿ. ಅಂದಾಜು ಎಷ್ಟು ಖರ್ಚಾಗ್ಬೋದು? ಅದೇನೋ ನನಗೆ ಗೊತ್ತಿಲ್ಲ. ಅಪ್ಪ ತಮ್ಮ ನೋಡ್ಕೋತಾರೆ. ಅಲ್ಲಮ್ಮ, ನಿಮಗೆ ಎಷ್ಟು ಕಷ್ಟ ಇತ್ತು. ಒಂದು ಹೊತ್ತಿಗಿದ್ರೆ ಇನ್ನೊಂದು ಹೊತ್ತಿಗೆ ಇರ್ತಾ ಇರಲಿಲ್ಲ. ಅಂಥದ್ರಲ್ಲಿ ದುರ್ಗಾ ಸಪ್ತಾಹನ ಶುರು ಮಾಡಿದ ತಕ್ಷಣ ಎಲ್ಲ ಕೂಡಿ ಬರ್ತಾ ಇದೆ. ಇದೆಲ್ಲ ಅಮ್ಮನವ್ರ ಮಹಿಮೆ. ಒಂದು ಕೆಲಸ ಮಾಡಿ, ನಮ್ಮನೆ ಸಪ್ತಾಹ ಮುಗಿದ್ಮೇಲೆ ನಿಮ್ಮನೆಗೆ ಹೋಗೋದು ನಾನೇ ಸಪ್ತಾಹ ಮಾಡ್ತೀನಿ. ಈಗ ಲೆಕ್ಕ ಮಾಡಕ್ಕೆ ಬಿಡ್ತೀರಾ? ಅಯ್ಯೋ, ಅದೆಲ್ಲ ಹೇಗಾಗತ್ತಮ್ಮ. ಅವ್ರವ್ರ ಮನೆ ಪೂಜೆನ ಅವ್ರವರೇ ಮಾಡಬೇಕು. ಅಂದಾಗೆ ಇವತ್ತು ಸಪ್ತಾಹದ ಕೊನೆಯ ದಿನ ಅಲ್ವಾ? ಮನೇಲಿ ಬೇಕಾದಷ್ಟು ಕೆಲಸ ಇರುತ್ತೆ ನಿನಗೆ. ನೀನ್ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ಹೇಳದ್ನಲ್ಲ, ಅಪ್ಪ ತಮ್ಮ ನೋಡ್ಕೋತಾರೆ ಅಂತ. ಅವರು ಹೊರಗಡೆ ನೋಡ್ಕೋಬೋದಮ್ಮ, ಆದರೆ ಮಡಿ ಸಿದ್ಧತೆ ಎಲ್ಲ ನೀನೇ ಮಾಡ್ಕೋಬೇಕಲ್ಲ. ನೀನು ಹೊರಡು ಹೇಳ್ತೀನಿ ಅಂತ ತಲೆ ಹೋಗೋಂಥ ಕೆಲಸ ಏನಿಲ್ಲ ಬಿಡಿ, ಆಮೇಲೆ ಹೋಗ್ತೀನಿ. ಅಲ್ಲಮ್ಮ ಸುಂದ್ರಿ, ನೀನು ಎಳಸು. ಯಾವಾಗ ಯಾವಾಗ ಏನೇನು ಕೆಲಸ ಮಾಡಬೇಕು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೇನಲ್ಲ ಹೋಗು ಅಂತ. ಹೋಗು, ಹೋಗಮ್ಮ.